ಗುಬ್ಬಿ ತಾಲೂಕಿನ ಒಟ್ಟು 6 ಗ್ರಾಮ ಪಂಚಾಯತಿಯಲ್ಲಿ ಖಾಲಿ ಇದ್ದ ಸದಸ್ಯರ ಸ್ಥಾನಗಳಿಗೆ ನಡೆದ ಉಪ ಚುನಾವಣೆಯಲ್ಲಿ 3 ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದವು. ಉಳಿದ 3 ಸ್ಥಾನಕ್ಕೆ ನಡೆದ ಚುನಾವಣೆಯ ಮತ ಎಣಿಕೆ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ನಡೆಯಿತು. ಗುಬ್ಬಿ ಪಟ್ಟಣದ ಚುನಾವಣಾ ಶಾಖೆಯಲ್ಲಿ ಬೆಳಿಗ್ಗೆ ಆರಂಭವಾದ ಮತ ಎಣಿಕೆ ಕಾರ್ಯ ತಹಶೀಲ್ದಾರ್ ಬಿ ಆರತಿ ನೇತೃತ್ವದಲ್ಲಿ ನಡೆಯಿತು. ಜಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಯ ಜಿ ಹೊಸಹಳ್ಳಿ ವಾರ್ಡ್, ಎಂಎನ್ ಕೋಟೆ ಗ್ರಾಮ ಪಂಚಾಯಿತಿಯ ಎಂಎನ್ ಕೋಟೆ ವಾರ್ಡ್ ಹಾಗೂ ಪೆದ್ದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೋಚಿಹಳ್ಳಿ ವಾರ್ಡ್ ಸದಸ್ಯ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಜಿ ಹೊಸಹಳ್ಳಿ ಕ್ಷೇತ್ರಕ್ಕೆ ನರೇಶ್, ಎಂಎನ್ ಕೋಟೆ ಕ್ಷೇತ್ರದಲ್ಲಿ ನಮ್ಮ ಮೀಡಿಯಾ ನೆಟ್ವರ್ಕ್ ಕನ್ನಡದ ವರದಿಗಾರ ಪತ್ರಕರ್ತ ಮೋಹನ್, ಪೆದ್ದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೋಚಿಹಳ್ಳಿ ಕ್ಷೇತ್ರದಿಂದ ತಿಮ್ಮೇಗೌಡ ಇವರುಗಳು ಗೆಲುವು ಸಾಧಿಸಿದ್ದಾರೆ. ನೂತನ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ನಮ್ಮ ಮೀಡಿಯಾ ನೆಟ್ವರ್ಕ್ ಕನ್ನಡದ ವರದಿಗಾರ ಎಂಎನ್ ಕೋಟೆ ಮೋಹನ್ ಮಾತನಾಡಿ, ನನ್ನ ಮೇಲೆ ಪ್ರೀತಿ ವಿಶ್ವಾಸವಿಟ್ಟು ಮತದಾರರು ಆಶೀರ್ವಾದ ಮಾಡಿದ್ದಾರೆ. ಸಿಕ್ಕಿರುವ ಅವಧಿಯಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ರಸ್ತೆ, ಚರಂಡಿ, ಬೀದಿ ದೀಪ ಸೇರಿದಂತೆ ಅನೇಕ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ. ಸರ್ಕಾರದಿಂದ ಬರುವ ಅನುದಾನವನ್ನು ಸಾರ್ವಜನಿಕರಿಗೆ ಸಮರ್ಪಕವಾಗಿ ತಲುಪಿಸುವಂತೆ ಶ್ರದ್ಧೆಯಿಂದ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು. ಎಲೆಕ್ಷನ್ ಅನೌನ್ಸ್ ಅಲ್ಲಿ ಎಮ್ಮೆನ್ಕೋಟೆ ಗ್ರಾಮ ಪಂಚಾಯತ್ ಎಲ್ಲ ಮತದಾರರು ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಅಭೂತಪೂರ್ವ ಗೆಲುವಿಗೆ ನಮ್ಮ ಎಮ್ಮೆನ್ಕೋಟೆ ಎಲ್ಲ ಗ್ರಾಮಸ್ಥರು ಪಕ್ಷಾತೀತವಾಗಿ ಗೆಲುವಿಗೆ ಸಹಕರಿಸಿದ್ದಾರೆ. ಅವರಿಗೆ ನಾನು ಮೊದಲು ಅಭಿನಂದನೆ ಸಲ್ಲಿಸ್ತೀನಿ. ಏನು ಇದು ಕಡಿಮೆ ಅವಧಿಯಲ್ಲಿ ಏನಿವತ್ತು ನಮ್ಮ ಎಮ್ಮೆನ್ಕೋಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು, ರಸ್ತೆ, ಬೀದಿ ದೀಪ ಅನೇಕ ಸೌಲಭ್ಯಗಳನ್ನ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ. ಇವತ್ತು ನನಗೆ ಜನ ಮತ ಹಾಕಿರೋರಿಗೆ ಅವತ್ತು ಯಾವತ್ತೂ ಕೂಡ ಅವ್ರಿಗೆ ನಾನು ಆಭಾರಿಯಾಗಿರ್ತೀನಿ. ಏಕೆಂದರೆ ಇವತ್ತು ಕಡಿಮೆ ಅವಧಿಯಲ್ಲಿ ಬೈಲೆಕ್ಷನ್ ನಡೀತಾ ಇದೆ. ಅದರಲ್ಲೂ ಕೂಡ ಇವತ್ತು ನಮಗೆ ಒಮ್ಮತವಾಗಿ ನಮ್ಮ ಎಲ್ಲ ಜನಾಂಗದವರು ಕೂಡ ಇವತ್ತು ನಮಗೆ ಕೈ ಹಿಡಿದು ಇವತ್ತು ನಮಗೆ ಆಭಾರಿಯಾಗಿದ್ದಾರೆ. ಅವರಿಗೆ ಮೊದಲು ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮಿಕ್ಕಿದ ಕಡಿಮೆ ಅವಧಿಯಲ್ಲಿ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ನಾನು ಇವತ್ತು ಸಾರ್ವಜನಿಕ ರೈತರಿಗೆ ಇವತ್ತು ತಲುಪುವಂಥ ಜವಾಬ್ದಾರಿ ನಾನು ಮಾಡ್ತೀನಿ. ಎಮ್ಮೆನ್ಕೋಟೆ ಇವತ್ತು ಸರ್ಕಾರ ಇವತ್ತು ಗ್ರಾಮ ಪಂಚಾಯತಿ ಅವಧಿಯಲ್ಲಿ ವಸತಿ ಯೋಜನೆಯಲ್ಲಿ ಕಡಿಮೆ ಮನೆ ಕೊಡ್ತಾ ಇದೆ. ಅದು ಸರ್ಕಾರ ಇವತ್ತು ಮನೆಗಂಡು ಹೆಚ್ಚು ಏನು ಗ್ರಾಮೀಣ ಭಾಗದ ಜನರಿಗೆ ಇವತ್ತು ವಸತಿ ಸೌಲಭ್ಯ ಕಲ್ಪಿಸಿದ್ರೆ ಸರ್ಕಾರ ಇವತ್ತು ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಆಗುತ್ತೆ. ಅದನ್ನು ಸರ್ಕಾರ ಮಾಡುತ್ತೆ ಅಂತ ನಾನಾದರೂ ಹೇಳ್ತಾ ಇವತ್ತು ಎರಡು ಮಾತನ್ನು ಬಳಸ್ತೇನೆ. ಮೀಡಿಯಾ ನೆಟ್ವರ್ಕ್